ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಷಾ ಮಧ್ಯಮ ಕುಟುಂಬ ಯೂಟ್ಯೂಬ್ ಚಾನೆಲ್. ಎಣ್ಣೆಗಾಯಿ ಪಲ್ಯ ಅಂದರೆ ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಬದನೆಕಾಯಿನ ತೊಳೆದಿಟ್ಕೊಂಡು ಈ ಥರ 4 ಭಾಗಗಳಾಗಿ ಮಾಡಿ ನೀರಲ್ಲೇ ನೆನೆಸಿಟ್ಟಿರಬೇಕು. ಯಾಕಂದರೆ ಅದು ಕಹಿ ಬರಬಾರ್ದು, ಕಪ್ಪಾಗಬಾರ್ದು ಅಂದರೆ ನೀರಲ್ಲೇ ಇಟ್ಟಿರಬೇಕು. ಅದಕ್ಕೆ ಕರಿಬೇವು ಸೊಪ್ಪು, ಹಾಗೆ ಗಸಗಸೆ 1 ಸ್ಪೂನಷ್ಟು, ಶುಂಠಿ ಬೆಳ್ಳುಳ್ಳಿ ಮತ್ತು ಬಿಳಿ ಎಳ್ಳು 1 ಸ್ಪೂನಷ್ಟು, ಹಾಗೆ ಕಡಲೆಕಾಯಿ ಬೀಜ 1 ಬೌಲಷ್ಟು, ಕಾಯಿ ಮತ್ತು ಹುರಿಗಡಲೆ, ಹುಣಸೆಹಣ್ಣು, ಬ್ಯಾಡಗೆ ಮೆಣಸಿನ್ಕಾಯಿ ಬಣ್ಣಕ್ಕೆ ಮತ್ತು ಸ್ವಲ್ಪ ಖಾರಕ್ಕೆ, ಚಕ್ಕೆ ಲವಂಗ, 2 ಟೊಮೆಟೊ, 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸಾಸಿವೆ, ಅರಿಶಿಣ, ಧನಿಯಾ ಪುಡಿ ಮತ್ತು ಅಚ್ಚ ಖಾರದ ಪುಡಿ. ಇಷ್ಟು ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು. ಮೊದಲು ಒಂದು ಬಾಣಲಿಗೆ ಕಡಲೆಕಾಯಿ ಬೀಜ ಇಟ್ಕೊಂಡು ಅದನ್ನು ಡ್ರೈ ರೋಸ್ಟ್ ಮಾಡಬೇಕು. ಪೂರ್ತಿಯಾಗಿ ಡ್ರೈ ರೋಸ್ಟ್ ಆಗಬೇಕು. ನೋಡಿ, ಈ ಥರ ಡ್ರೈ ರೋಸ್ಟ್ ಆದಮೇಲೆ ಅದನ್ನು ತೆಗೆದಿಟ್ಕೊಂಡು ಮತ್ತೆ ಅದೇ ಬಾಣಲಿಗೆ ಬಿಳಿ ಎಳ್ಳು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರ್ಕೊಂಡು ಸ್ವಲ್ಪ ಚೇಂಜ್ ಆಗಿದೆ ಅಂತ ಅಂದಾದಮೇಲೆ ಗಸಗಸೆನೂ ಸೇರಿಸ್ಕೊಂಡು ಎರಡನ್ನೂ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂಡು, ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿರೋದ್ರ ಜೊತೆಗೆ ಕಾಯಿ ಏನೇನು ಮಿಶ್ರಣ ಇದೆಯಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ರುಬ್ಕೊಂಡ್ರೆ ಈ ಥರ ಪೇಸ್ಟ್ ರೆಡಿ ಆಗುತ್ತೆ. ಈಗ ತೊಳೆದಿಟ್ಕೊಂಡಿರೋ ಬದನೆಕಾಯಿನ ತೊಗೊಂಡು ಅದಕ್ಕೆ ಈ ಮಸಾಲೆನ ಒಳಗಡೆ ಫಿಲ್ ಮಾಡಬೇಕು. ಒಳಗಡೆ ಫಿಲ್ ಮಾಡೋದ್ರಿಂದ ಖಾರ ಎಲ್ಲ ಒಳಗೆ ಹೋಗೋದ್ರಿಂದ ಪಲ್ಯ ತಿನ್ನಬೇಕಾದ್ರೆ ಸಪ್ಪೆ ಅಂತ ಅನಿಸೋದಿಲ್ಲ. ಪ್ರತಿಯೊಂದು ಬದನೆಕಾಯಿಗೂ ಇದೇ ರೀತಿ ತುಂಬಿಸಿಟ್ಕೋಬೇಕು. ಎಲ್ಲ ಬದನೆಕಾಯಿಗಳಿಗೂ ತುಂಬಿಸಿಟ್ಕೊಂಡ್ರೆ ನೀಟಾಗಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಿಂದ ತುಂಬಿಸಿಟ್ಕೋಬೇಕು. ತೆಳು ಮಾಡ್ಕೋಬೇಡಿ ಮಸಾಲೆ. ಈಗ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಎಣ್ಣೆಲೇ ಬೇಯಬೇಕಲ್ವ ಇದು, ಅದಕ್ಕೋಸ್ಕರ ಅದಕ್ಕೆ ಸಾಸಿವೆ ಒಗ್ಗರಣೆಗೆ, ಹಾಗೆ ಸಾಸಿವೆ ಸ್ವಲ್ಪ ಬಿಸಿಯಾಗಿ ಸಿಡಿತಿದೆ ಅನ್ಬೇಕಾದ್ರೆ ಜೀರಿಗೆ ಸೇರಿಸ್ಕೋಬೇಕು. ಜೀರಿಗೆ ಸಾಸಿವೆ ಎಲ್ಲ ಒಗ್ಗರಣೆ ಕೊಟ್ಕೊಂಡು ನಿಮಗೆ ಬೇಕು ಅಂದರೆ ಈರುಳ್ಳಿನೂ ಸೇರಿಸ್ಕೋಬೋದು, ನಾನಿಲ್ಲಿ ಹಾಕ್ಕೊಂಡಿಲ್ಲ. ಹಾಗೆ ಈಗ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಒಗ್ಗರಣೆ ಆದಾದಮೇಲೆ ನಾವು ತುಂಬಿಸಿಟ್ಕೊಂಡಿರೋಂಥ ಬದನೆಕಾಯಿ, ಮಸಾಲೆ ತುಂಬಿಸಿಟ್ಕೊಂಡಿರೋ ಬದನೆಕಾಯಿನ ಒಂದೊಂದೇ ಎಣ್ಣೆ ಒಳಗಡೆ ಇಟ್ಕೊಳ್ತಾ ಬರಬೇಕು. ಯಾಕಂದರೆ ಇದು 3/4 ಭಾಗದಷ್ಟು ಆ ಎಣ್ಣೆಲೇ ಬದನೆಕಾಯಿ ಬೇಯಬೇಕಾಗುತ್ತೆ. ಸ್ವಲ್ಪ ಬದನೆಕಾಯಿನ ಚಿಕ್ಕದು ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವತ್ತು ಇಲ್ಲಿ ಸ್ವಲ್ಪ ದಪ್ಪ ದಪ್ಪ ಇದೆ ಬದನೆಕಾಯಿ. ಸ್ವಲ್ಪ ಚಿಕ್ಕ ಬದನೆಕಾಯಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಬೇಗ ಬೇಯುತ್ತೆ, ರುಚಿ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಎಳೆ ಬದನೆಕಾಯಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಬದನೆಕಾಯಿನೆಲ್ಲ ತುಂಬಿಸಿಟ್ಟಿರೋ ಬದನೆಕಾಯಿ ಇಷ್ಟನ್ನು ಪ್ರತಿಯೊಂದನ್ನು ಅದರೊಳಗೆ ಸೇರಿಸಿ, ಇದಕ್ಕೆ ಉಪ್ಪು ನಾನು ಮಿಶ್ರಣಕ್ಕೆ ಸೇರಿಸ್ಕೊಂಡಿರಲಿಲ್ಲ. ಸೊ ಅದಕ್ಕೆ ನಾನು ಈಗ ಈ ಒಗ್ಗರಣೆ ಏನು ಮಾಡಿಟ್ಕೊಂಡು ಒಗ್ಗರಣೆ ಕೊಟ್ಟಾದಮೇಲೆ ಸ್ವಲ್ಪ ಎಷ್ಟು ಪ್ರಮಾಣದಲ್ಲಿ ಉಪ್ಪು ಬೇಕೋ, ಬದನೆಕಾಯಿ ಮೆತ್ತಗೂ ಆಗುತ್ತೆ, ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಉಪ್ಪಿನ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಉಪ್ಪಿನ ಪುಡಿನ ಹಾಕಿ ಒಂದ್ಸಲಿ ನಿಧಾನಕ್ಕೆ ಎಲ್ಲನೂ ಮಿಕ್ಸ್ ಮಾಡಬೇಕು. ತುಂಬ ಜೋರಾಗಿ ಇದು ಮಾಡಬೇಡಿ, ಯಾಕಂದರೆ ಬದನೆಕಾಯಿ ಬೇಗ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಈ ಥರ ಒಂದು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಹಬೆಲೆ ಬೇಯಿಸ್ಕೊಂಡು ನೋಡಿ ತೆಗೆದ್ರೆ ಎಣ್ಣೆಲೆಲ್ಲ ಬದನೆಕಾಯಿ ತುಂಬ ಚೆನ್ನಾಗಿ ಬೆಂದಿದೆ. ಈಗ ಮಿಕ್ಕಿರೋ ಮಸಾಲೆ ರುಬ್ಬಿಟ್ಕೊಂಡಿರೋದು ಏನು ಮಸಾಲೆ ಇದೆಯಲ್ಲ ಅದನ್ನೆಲ್ಲ ಮಿಕ್ಕಿರೋದನ್ನೆಲ್ಲ ಇದಕ್ಕೆ ಒಗ್ಗರಣೆ ಕೊಟ್ಟಿರೋ ಬದನೆಕಾಯಿಗೆ ಮತ್ತೆ ಬಗ್ಸ್ಬೇಕು. ಅದನ್ನು ಹಾಕಿ ಎಷ್ಟು ನೀರು ಬೇಕೋ ಅದನ್ನು ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ತೆಳು ಮಾಡಿಕೊಂಡು ಬೇಯಿಸ್ಕೋಬೇಕು. ನೋಡಿ, ಈ ಥರ ನೀರು ನಿಮಗೆ ಬೇಕು ಅಂದರೆ, ಯಾಕಂದರೆ ಬರೀ ರೊಟ್ಟಿ ಚಪಾತಿ ಜೊತೆ ಅಲ್ಲ, ಅನ್ನದ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಗ್ರೇವಿ ಅಂಶ ಜಾಸ್ತಿ ಇದ್ದರೆ ಈ ಥರ ಮಾಡಿ ಪೂರ್ತಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಕೊಟ್ಕೋಬೇಕು. ನನಗಿಲ್ಲಿ ಯಾಕೋ ಖಾರ ಕಮ್ಮಿ ಇದೆ ಅನ್ನೋ ಥರ ಅನಿಸಿದ್ರಿಂದ ಅಚ್ಚ ಖಾರದ ಪುಡಿನ ನಾನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಖಾರ ಸಾಕು ಅಂದರೆ ಅಷ್ಟೇ ಸಾಕು, ಇಲ್ಲ ಅಂದರೆ ಖಾರದ ಪುಡಿ ಸೇರಿಸ್ಕೋಬಹುದು ಈ ಥರ ಆಪ್ಷನಲ್ ಆಗಿ ಮಧ್ಯದಲ್ಲಿ. ಮತ್ತು ಇದನ್ನು ಪೂರ್ತಿಯಾಗಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಬೆಲೆ ಬೇಯಿಸಬೇಕು. ತುಂಬ ಜೋರಾಗಿ ಉರಿ ಇಟ್ಟರು ಸೀದೋದಂಗೆ ಆಗುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ತಟ್ಟೆ ಮುಚ್ಚಿ ಹಬೆಲೆನೇ ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ. ಹಾಗೆ ಇದಕ್ಕೆ ಹುಚ್ಚೆಳ್ಳು ಪೌಡ್ರು ಅಂತ ಬರುತ್ತೆ, ಹುಚ್ಚೆಳ್ಳನ್ನ ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಅದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಹೆಚ್ಚಾಗಿ ರುಚಿ ಕೊಡುತ್ತೆ. ಅದಕ್ಕೋಸ್ಕರ ಇದನ್ನು ಸೇರಿಸ್ಕೊತಿದ್ದೀನಿ. ಹುಚ್ಚೆಳ್ಳು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ಹೊತ್ತು ಹಬೆಲೆ ಬೇಯಿಸಿದ್ರೆ ನೋಡಿ ಈ ಥರ ಎಣ್ಣೆ ಬಿಟ್ಟಿರುತ್ತೆ, ಸುತ್ತ ಎಣ್ಣೆ ಬಿಟ್ಟಿದ್ರೆ ಪಲ್ಯ ರೆಡಿಯಾಗಿದೆ ಅಂತ. ಈ ಥರ ಕನ್ಸಿಸ್ಟೆನ್ಸಿಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿ. ಇದಕ್ಕೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಮಾಡೋ ರೀತಿ ಅಕ್ಕಿ ರೊಟ್ಟಿ ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ. ಇದರ ಡೀಟೇಲ್ಸ್ ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿಕೊಂಡು ಅಕ್ಕಿ ರೊಟ್ಟಿ ಮಾಡ್ಬೋದು. ನಮ್ಮ ಕಡೆ ಈ ರೀತಿಯೇ ಅಕ್ಕಿ ರೊಟ್ಟಿ ಮಾಡೋದು, ಬಳಿಯೋ ರೊಟ್ಟಿ ಅಂತ ಕರೀತಾರೆ.
ತುಂಬ ಚೆನ್ನಾಗಿರುತ್ತೆ. ಎಲ್ಲ ಥರ ಹಸಿಟ್ಟುಗಳನ್ನು ಸೇರಿಸಿ ಮಾಡ್ಬೋದು ಈ ರೊಟ್ಟಿನ. ಅಕ್ಕಿ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ, ಹಾಗೆ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ, ಇಲ್ಲ ಬರೀ ರೈಸ್ ಜೊತೆಗೂ ಎಣ್ಣೆಗಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ. ನೋಡಿ, ತಟ್ಟೆ ಮುಚ್ಚಿ ಈ ಥರ ಹಬೆಯಲ್ಲಿ ಬೇಯಿಸಿದ್ರೆ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ, ಎಷ್ಟು ತೆಳುಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಸಾಫ್ಟಾಗೂ ಇದೆ, ಕ್ರಿಸ್ಪಿಯಾಗೂ ಇದೆ, ತುಂಬ ತೆಳುಗೂ ಇದೆ. ನೋಡಿ, ಈ ಥರ ರೊಟ್ಟಿ ರೆಡಿಯಾಗಿದೆ. ಇದ್ರ ಜೊತೆಗೆ ನಾವು ಮಾಡಿಟ್ಕೊಂಡಿರೋಂಥ ಎಣ್ಣೆಗಾಯಿ ಪಲ್ಯ ಮತ್ತು ರೊಟ್ಟಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್. ನೀವು ಒಂದು ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್.